ಹಲೋ ಫುಡೀಸ್, ನಾನಿವತ್ತು ನಿಮಗೆ ಪೊಟ್ಯಾಟೊ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ದೋಸೆ ಮತ್ತು ಚಪಾತಿಗೆ. ಹಾಗಿದ್ರೆ ಬನ್ನಿ ಕ್ವಿಕ್ಕಾಗಿ ಹೇಗೆ ಪೊಟ್ಯಾಟೊ ಪಲ್ಯ ಮಾಡೋದಂತ ನೋಡೋಣ. ಅದಕ್ಕೆ ಫಸ್ಟಿಗೆ ನಾನು ಬಾಣಲಿನಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಇಲ್ಲಿ ನಾನು 4 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನಿವತ್ತಿಲ್ಲಿ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನೂ ನಿಮ್ಗೆ ಸ್ಪೈಸಿ ಕಮ್ಮಿ ಬೇಕಿದ್ದರೆ ಕಮ್ಮಿ ಮಾಡ್ಕೊಳ್ಳಿ. ಆನಿಯನು ಮತ್ತು ಚಿಲ್ಲೀಸು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ, ಲೋ ಫ್ಲೇಮಲ್ಲಿ. ಈಗ ನಾನು ಸ್ವಲ್ಪ ಫ್ರೈ ಆದಮೇಲಿಂದ ಕರಿಬೇವು ಒಂದು 2 ಎಸ್ಲು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಚೆನ್ನಾಗಿ ಅದರಲ್ಲಿ ಫ್ರೈ ಆಗಬೇಕು ಆನಿಯನ್ ಜೊತೆ. ಇದು ಕ್ವಿಕ್ಕಾಗಿ ಆಗೋಗುತ್ತೆ. ಒಂದು 10 ಮಿನಿಟ್ಸಲ್ಲಿ ಪೊಟ್ಯಾಟೊ ಪಲ್ಯ ರೆಡಿ ಆಗುತ್ತೆ. ಆನಿಯನ್ ಬೇಗ ಫ್ರೈ ಆಗೋದಕ್ಕೆ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ಇದೇ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಮೆತ್ತಗಾದರೆ ಸಾಕು, ಆನಿಯನ್ಸು ಕ್ರಿಸ್ಪಿಯಾಗಿ ಆಗೋದೇನು ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ಸ್ವಲ್ಪ 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರು, ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ಟರ್ಮರಿಕಲ್ಲಿ ಕುಕುಮಿನ್ ಅಂತ ಇರುತ್ತೆ. ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಅದು ರಿಲೀಸ್ ಆಗುತ್ತೆ, ಆ ಕುಕುಮಿನ್ ಅನ್ನೋದು. ಆ್ಯಕ್ಚುಲಿ ಅದು ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಇದೆ ಅದರಲ್ಲಿ ಕುಕುಮಿನಲ್ಲಿ. ಸೊ ಅದಕ್ಕೋಸ್ಕರ ಯಾವಾಗೂ ಅರಿಶಿನ ಪುಡಿ ಜೊತೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ಪೊಟ್ಯಾಟೋಸ್ನ ಬೇಯಿಸ್ಕೊಂಡು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಈ 3 ಪೊಟ್ಯಾಟೋಸ್ನ ಇದೇನು ಫ್ರೈ ಆಗಿದೆಯಲ್ಲ ಆನಿಯನು ಮತ್ತು ಚಿಲ್ಲೀಸ್ಗೆ, ಅದಕ್ಕೆ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು. ನಿಮ್ಮ ಕೈಯಲ್ಲಿ ಇದು ಬಿಸಿ ಇರುತ್ತೆ, ತಣ್ಣಗಾದ್ಮೇಲೆ ಮಾಡ್ಬೋದು. ಬಿಸಿ ಇದ್ದರೆ ಬೇಗ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂದರೆ ಸ್ಮ್ಯಾಶರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಫೈನ್ ಪೇಸ್ಟ್ ಥರ ಏನು ಬೇಡ, ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಗಡ್ಡೆ ಥರ ಇದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಮೀಡಿಯಮಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಜೊತೆ. ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲಿಟ್ಟು ಒಂದು 1 ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಪೊಟ್ಯಾಟೊ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು.